ಮಲ್ಲಿಕಾರ್ಜುನ ಮುತ್ಯಾಗೆ ಪೊಲೀಸರಿಂದ ನೋಟಿಸ್ ಜಾರಿ. ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಯಾದಗಿರಿಯ ಗೋಗಿ ಠಾಣೆ ಪೊಲೀಸರಿಂದ ಮುತ್ಯಾಗೆ ನೋಟಿಸ್ ನೀಡಿರೋದು. ಹಿಂದೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರಿಂದ ನೋಟಿಸ್. ಹೈದರಾಬಾದಿನಿಂದ ತೆಲಂಗಾಣಕ್ಕೆ ತೆರಳಲಿರುವಂತಹ ಮಲ್ಲಿಕಾರ್ಜುನ ಮುತ್ಯಾ ವಿಚಾರಣೆಗೆ ಬರದೇ ಇದ್ರೆ ಬಂಧನಕ್ಕೆ ಇವತ್ತೇ ಪೊಲೀಸ್ ತಂಡ ತೆಲಂಗಾಣಕ್ಕೆ ತೆರಳಬಹುದಾದ ಸಾಧ್ಯತೆ ಇದೆ. ಮುತ್ಯಾ ಬಂಧನಕ್ಕೆ ವಿಶೇಷ ಪೊಲೀಸ್ ತಂಡವನ್ನು ಕೂಡ ರಚನೆ ಮಾಡಬಹುದಾದ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮಲ್ಲಿಕಾರ್ಜುನ ಮುತ್ಯಾಗೆ ಪೊಲೀಸರಿಂದ ನೋಟಿಸ್ ಜಾರಿ ಮಾಡಲಾಗುತ್ತೆ. ಈ ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾಗಬೇಕು ಕೂಡ್ಲೆ ಅಂತ ನೋಟಿಸ್ ನೀಡಲಾಗುತ್ತೆ. ಯಾದಗಿರಿಯ ಗೋಗಿ ಠಾಣೆ ಪೊಲೀಸರಿಂದ ಮುತ್ಯಾಗೆ ನೋಟಿಸ್ ಕೊಡ್ತಾರೆ. ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಬರ್ತಾ ಇದ್ದಂಗೆನೆ, ನೋಟಿಸ್ ಬಂದಿದೆ ಅಂತ ಗೊತ್ತಾಗ್ತಾ ಇದ್ದಂಗೆನೆ ಹೈದರಾಬಾದ್ನಿಂದ ತೆಲಂಗಾಣಕ್ಕೆ ತೆರಳಿರೋದು ಮಲ್ಲಿಕಾರ್ಜುನ ಮುತ್ಯಾ ತಲೆಮರೆಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್ಕೇಪ್ ಆಗಿರೋದು. ವಿಚಾರಣೆಗೆ ಬರದೇ ಇದ್ರೆ ಅರೆಸ್ಟ್ ಮಾಡಬೇಕಾಗತ್ತೆ. ಇವತ್ತೇ ಪೊಲೀಸ್ ತಂಡವನ್ನು ತೆಲಂಗಾಣಕ್ಕೆ ಕಳಿಸಿ ಅರೆಸ್ಟ್ ಮಾಡಬಹುದಾದ ಸಾಧ್ಯತೆ ಇದೆ. ಮುತ್ಯಾ ಬಂಧನಕ್ಕೆ ವಿಶೇಷ ಪೊಲೀಸ್ ತಂಡವೂ ಕೂಡ ರಚನೆ ಆಗಬಹುದಾದ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಪ್ರಕರಣ ಇದೀಗ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಿರುವಂಥ ಪ್ರಕರಣ, ಚರ್ಚೆ ಆಗ್ತಿರುವಂಥ ಪ್ರಕರಣ. ಫೋಕ್ಸೋ ಪ್ರಕರಣ ಬೇರೆ ದಾಖಲಾಗಿರೋದು. ಮತ್ತು ಈ ವ್ಯಕ್ತಿಯ ಮೇಲೆ ಅಪಾರವಾದಂಥ ಗೌರವವನ್ನು ಆ ಭಾಗದ ಜನ ಹೊಂದಿದ್ದಾರೆ. ಮತ್ತು ಈ ವ್ಯಕ್ತಿಗೆ ಘಟಾನುಘಟಿಗಳ ಜೊತೆಗೆ ಸಂಪರ್ಕ ಕೂಡ ಇದೆ. ಹಾಗಾಗಿ ಈ ಪ್ರಕರಣ ಕೂಡ ಒಂದು ಹೈ ಪ್ರೊಫೈಲ್ ಪ್ರಕರಣ ಅಂತ ಕರೆಸ್ಕೊಳ್ತಾ ಇದೆ. ಇವತ್ತು ವಿಚಾರಣೆಗೆ ಹಾಜರಾಗಲೇಬೇಕು, ಇಲ್ಲ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಂಧಿಸಬಹುದು. ಈಗಾಗಲೇ ಪೊಲೀಸರು ಕೂಡ ಅದಕ್ಕೆ ಅಲರ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ತನಿಖೆ ಹೇಗೆ ನಡೆದಿದೆ, ಏನೆಲ್ಲ ಮಾಹಿತಿ ಸಿಕ್ಕಿದೆ, ಆ ಬಾಲಕಿ ಯಾರು, ಆಕೆಗೆ ಆ ಪೋಷಕರಿಗೆ ಏನು ಹೇಳ್ತಾರೆ, ಏನು ಎತ್ತ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಪ್ಪ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಅಪ್ಡೇಟ್ ಏನಿದೆ, ಈ ಮುತ್ಯಾ ಎಲ್ಲಿದ್ದಾರೆ, ಏನು ಗೆತ್ತ, ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಮತ್ತೆ ಆ ಬಾಲಕಿಯ ಪೋಷಕರು ಇವ್ರನ್ನ ಯಾರನ್ನಾದ್ರೂ ವಿಚಾರಣೆಗೆ ಒಳಪಡಿಸಿರೋದು, ಈ ಥರದ್ದು ಏನಾದರೂ ಆಗಿದೆಯಾ? ಈಗ ಸದ್ಯ ಪೋಕ್ಸೋ ಕೇಸ್ ದಾಖಲಾದ ಬೆನ್ನಲ್ಲಿ ಮಲ್ಲಿಕಾರ್ಜುನ ಮುತ್ಯಾ ಅವರು ಹೈದರಾಬಾದ್ನತ್ತ ಪ್ರಯಾಣ ಬೆಳೆಸಿದ್ರು. ಈಗ ಕೇಸ್ ದಾಖಲಾದ ಮತ್ತೆ ಬೆಳಗ್ಗೆ ಅವರು ಕ್ಷಣ ಕ್ಷಣಕ್ಕೂ ಕೂಡ ತಮ್ಮ ಸ್ಥಾನವನ್ನು ಬದಲಾಯಿಸ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಹೈದರಾಬಾದ್ನಿಂದ ತೆಲಂಗಾಣದತ್ತ ಕಾಲ್ಕಿತ್ತಿದ್ದಾರೆ ಅನ್ನುವ ಸುದ್ದಿ ಬರ್ತಾ ಇದೆ. ಈಗಾಗಲೇ ಗೋಗಿ ಪೊಲೀಸ್ ಠಾಣೆ ಪೊಲೀಸರು ಕೂಡ ಮಲ್ಲಿಕಾರ್ಜುನ ಮುತ್ಯಾ ಅವರಿಗೆ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ ಎನ್ನುವ ಸುದ್ದಿ ಇದೆ. ಹಿಂದೆ ವಿಚಾರಣೆಗೆ ಹಾಜರಾಗಬೇಕು, ಒಂದು ವೇಳೆ ಹಾಜರಾಗದಿದ್ದರೆ ಕೂಡ ಅವರನ್ನ ಬಂಧನ ಮಾಡುವ ಸಾಧ್ಯತೆ ಇದೆ. ಇದಕ್ಕಾಗಿ SP ಅವರು ವಿಶೇಷ ತಂಡ ಕೂಡ ರಚನೆ ಮಾಡುವಂತಹ ಸಾಧ್ಯತೆ ಇದೆ. ಮಲ್ಲಿಕಾರ್ಜುನ ಮುತ್ಯಾ ಅವರು ನಡೆಸಿಕೊಂಡ ರೀತಿ ಅಂತ ಭಕ್ತಾದಿಗಳಿಗೆ, ಕಲ್ಯಾಣ ಕರ್ನಾಟಕ ಭಾಗದ ಭಕ್ತಾದಿಗಳಿಗೆ ಅಪಾರವಾಗಿ ನೋವುಂಟಾಗಿದೆ. ಈಗಾಗಲೇ ಪಾಲಕರು ಬಂದಾಗಲೇ ಅವ್ರ ಮಗಳೊಂದಿಗೆ, ಅದು ಪಾಲಕರ ಸಮ್ಮುಖದಲ್ಲೇ ಮಗಳ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡುವುದು ಕೂಡ ಪಾಲಕರಿಗೆ ಕೂಡ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಹೀಗಾಗಿ ಇದು ತನಿಖೆ ನಡೆದರೆ ಇನ್ನೊಂದು ಸತ್ಯತೆ ಸಂಪೂರ್ಣವಾಗಿ ಬಯಲಿಗೆ ಬರುವ ಸಾಧ್ಯತೆ ಇದೆ. ಈಗಾಗಲೇ ಮಲ್ಲಿಕಾರ್ಜುನ ಮುತ್ಯಾ ಅವರು ಕೂಡ ತಮ್ಮ ಮೊಬೈಲ್ ಅನ್ನು ಕೂಡ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಇದೆ. ಭಕ್ತರು ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ತೀವ್ರ ನೊಂದಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ಪ್ರಕರಣದ ತನಿಖೆಯನ್ನು ಬಹಳ ಪಾರದರ್ಶಕವಾಗಿ ನಡೀಬೇಕು. ಆದ್ಮೇಲೆ ಮಠದ ಘನತೆ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ, ಇಲ್ಲ ಭಕ್ತರಿಗೂ ಕೂಡ ಧಕ್ಕೆ ತಂದಿದ್ದಾರೆ. ಹೀಗಾಗಿ ಸ್ವಾಮೀಜಿ ಅವರ ಮೇಲೆ ಕಾನೂನು ಮೂಲಕ ಕಠಿಣ ಕ್ರಮ ಆಗ್ಲೇಬೇಕು. ಯಾವುದೇ ಕಾರಣಕ್ಕೆ ಈ ಪ್ರಕರಣದಿಂದ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡಬಾರದು. ಇದಲ್ಲದೆ ಪೊಲೀಸರು ಕೂಡ ಬಹಳ ಚುರುಕಿನಿಂದ ತನಿಖೆ ಮಾಡಬೇಕು. ಯಾಕಂದ್ರೆ ವಿಳಂಬ ಆದಷ್ಟು ಕೂಡ ಬೇರೆ ಬೇರೆ ರೀತಿಯಿಂದ ತನಿಖೆ ಮೇಲೆ ಒತ್ತಡ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಈ ಕಲ್ಯಾಣ ಕರ್ನಾಟಕ ಭಾಗದ ಘಟಾನುಘಟಿ ರಾಜಕೀಯ ನಾಯಕರ ಜೊತೆಗೆ ಈ ಮಲ್ಲಿಕಾರ್ಜುನ ಮುತ್ಯಾ ಅವರ ಅವಿನಾಭಾವ ಸಂಬಂಧ ಇರೋದ್ರಿಂದ ಈ ಪ್ರಕರಣ ಎಲ್ಲಿ ಹಳ್ಳ ಹಿಡಿಯುತ್ತೆ ಅನ್ನುವ ಆತಂಕ ಕೂಡ ಭಕ್ತ ಸಮೂಹದಲ್ಲಿ ಮೂಡಿದೆ. ಹೀಗಾಗಿ ಸರ್ಕಾರ ಇದನ್ನು, ಅದರಲ್ಲಿ ಕೂಡ ಗೃಹ ಇಲಾಖೆ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಹಳ ಗಂಭೀರವಾಗಿ ಈ ಪ್ರಕರಣವನ್ನು ಪರಿಗಣಿಸಬೇಕು ಎನ್ನುವ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ಜಿಲ್ಲಾ ಪೊಲೀಸರು ಯಾವ ರೀತಿ ತನಿಖೆ ಮಾಡುತ್ತಾರೆ ಎನ್ನುವುದರ ಮೇಲೆ ಇದ್ರ ಮೇಲೆ ಈಗ ನಿಂತಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಇದನ್ನ ತನಿಖಾ ತಂಡ ರಚನೆ ಮಾಡಿದ್ದಾರೆ. ಯಾವ ರೀತಿಯಿಂದ ಆ ತಂಡ ರಚನೆ ಮಾಡುತ್ತೋ ಅಥವಾ ಆ ಮಠಕ್ಕೆ ಹೋಗಿ ಭೇಟಿ ನೀಡುತ್ತೋ ಅಥವಾ ವಿಚಾರಣೆಗೆ ಹಾಜರಾಗದಿದ್ದರೆ ಮುಂದಿನ ದಿನಗಳಲ್ಲಿ ಏನೇನು ಕ್ರಮ ಕಾನೂನು ಮೂಲಕ ಮಾಡ್ತಾರೆ ಎನ್ನುವುದು ಭಕ್ತರು ಕಾದು ನೋಡುತ್ತಿದ್ದಾರೆ. ಇದೊಂದು ಬಹಳ ಸೂಕ್ಷ್ಮವಾದ ವಿಚಾರವಾಗಿರೋದ್ರಿಂದ ಅದರಲ್ಲಿಯೂ ಕೂಡ ಬಾಲಕಿಯ ಜೊತೆಗೆ ಬಹಳ ಅನುಚಿತವಾಗಿ ವರ್ತನೆ ನಡೆಸಿಕೊಂಡಿದ್ದಾರೆ. ಈ ಅನುಚಿತ ವರ್ತನೆ ನೋಡಿ ಕೂಡ ಪಾಲಕರು ಕೂಡ ಅವ್ವಾರಿದ್ದಾರೆ. ಹೀಗಾಗಿ ಇಲಾಖೆಯು ಕೂಡ ಬಹಳ ಉನ್ನತ ಮಟ್ಟದ ರೀತಿಯಲ್ಲಿ ತನಿಖೆ ಮಾಡಿದಾಗ ಮಾತ್ರ ಇದು ಪ್ರಕರಣದ ಸತ್ಯಾರ್ಥ ಗೊತ್ತಾಗ್ತದೆ. ಆಮೇಲೆ ಏನು ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಆ ಸ್ವಾಮೀಜಿ ಮೇಲೆ ಕ್ರಮ ಕೈಗೊಳ್ಳಕ್ಕೂ ಕೂಡ ಅನುಕೂಲ ಆಗ್ತದೆ ಅನ್ನುವ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ಸರ್ಕಾರ ಕೂಡ ಯಾವ ರೀತಿಯಿಂದ ಇದನ್ನ ಎಚ್ಚರಿಕೆಯಿಂದ ಕ್ರಮವನ್ನು ಕೈಗೊಳ್ಳುತ್ತದೆ,
ಆಮೇಲೆ ಈ ಕಲ್ಯಾಣ ಕರ್ನಾಟಕದ ಭಕ್ತರ ಆಶಯಕ್ಕೆ ಈಡೇರುವ ರೀತಿಯಲ್ಲಿ ತನಿಖೆ ಮಾಡುತ್ತಾ ಅಥವಾ ಯಾವ್ದಾದ್ರು ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಬಿಡ್ತಾರ, ಏನು ನೋಟಿಸ್ ಕೊಡೋದ್ರ ಜೊತೆಗೆ ಬರೀ ನೋಟಿಸ್ ನೀಡೋದ್ರಲ್ಲೇ ಕಾಲಹರಣ ಮಾಡ್ತಾರ, ಅಥವಾ ಏನಾದ್ರು ವಿಶೇಷ ತಂಡ ಅವ್ರು ಎಲ್ಲಿರ್ತಾರೋ ಅದನ್ನ ಪತ್ತೆ ಮಾಡಿಗೆಸಿ ಅಲ್ಲಿಂದನೇ ಅರೆಸ್ಟ್ ಮಾಡ್ಕೊಂಡ್ಗೆಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರ, ಅಥವಾ ಇಲ್ಲ ಏನೋ ಬರೀ ನೋಟಿಸ್ ನೀಡೋದ್ರಲ್ಲಿ ಕಾಲಹರಣ ಮಾಡುತ್ತಾ ಪೊಲೀಸ್ ಇಲಾಖೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಈ ಒಂದು ಮಠದ ಪ್ರಕರಣ ಬಾಲಕಿ ಜೊತೆ ಇದೇನಿದೆಯಲ್ಲ, ಈ ಕಲ್ಯಾಣ ಕರ್ನಾಟಕದ ಜನರಲ್ಲಿ ಕೂಡ ಬಹಳಷ್ಟು ಇದಾಗಿದೆ, ಮನಸ್ಸಿಗೆ ನೋವಾಗಿದೆ. ಮಠಕ್ಕೆ ಹೋಗಬೇಕು ಬೇಡವ ಎನ್ನುವಂತ ಚರ್ಚೆ ಕೂಡ ಈಗಾಗಲೇ ಆರಂಭವಾಗಿದೆ. ಯಾವ ಮಠಮಾನ್ಯಗಳನ್ನ ನಾವು ಪೂಜ್ಯ ಮನೋಭಾವದಿಂದ, ಸ್ವಾಮೀಜಿಗಳನ್ನ ಪೂಜ್ಯ ಮನೋಭಾವದಿಂದ ನೋಡ್ತಿರ್ತೇವೋ ಅಂತ ಈ ಮಠದಲ್ಲೇ ಈ ರೀತಿ ಘಟನೆ ಆದ್ರೆ ನಾವು ಮನಃಶಾಂತಿಗಾಗಿ, ದೇವರ ಧ್ಯಾನಕ್ಕಾಗಿ ಎಲ್ಲಿ ಹೋಗ್ಬೇಕನ್ನುವಂತ ಒಂದು ಪ್ರಶ್ನೆ ಮೂಡಿದೆ. ಹೀಗಾಗಿ ಇದನ್ನು ಈ ಪೊಲೀಸ್ ಇಲಾಖೆ ಬಹಳ ಗಂಭೀರವಾಗಿ ಪ್ರಕರಣವನ್ನು ಪರಿಗಣಿಸಿದಾಗ ಮಾತ್ರ ಇದು ಭಕ್ತರಿಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯತೆ. ಅದಲ್ಲದೆ ಯಾರ ಪೋಷಕರು ಕೂಡ ಇಲ್ಲಿವರೆಗೆ ಮಹಾರಾಷ್ಟ್ರ ಮೂಲದವರು ಅಂತ ಹೇಳಲಾಗ್ತಾ ಇದೆ. ಕಳೆದ ಒಂದು ವಾರದಿಂದ ಮಠಕ್ಕೆ ದರ್ಶನಕ್ಕೆ ಬಂದಾಗ ಅವರೊಂದಿಗೆ ಇಂಥ ಸ್ವಾಮೀಜಿ ಅವರು ಈ ರೀತಿ ಘಟನೆ ಮನಸ್ಸಿಗೆ ನೋವಾಗುವಂತ ರೀತಿ ನಡ್ಕೊಂಡಿದ್ದಾರಂತ ಒಂದು ಸುದ್ದಿ ಇದೆ. ಹೀಗಾಗಿ ಇಲಾಖೆಯು ಕೂಡ ಬಹಳಷ್ಟು ತನಿಖೆ ಮಾಡಿದಾಗ ಮಾತ್ರ ಇದು ಗೊತ್ತಾಗ್ತದೆ ಎನ್ನುತ್ತಿದೆ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.